ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಗಿರಿರಾಜ್. ನಾನು ಬಿಲ್ಟ್ ಆ್ಯಂಡ್ ಕನ್ಸ್ಟ್ರಕ್ಷನ್ ಕಂಪನಿಯಲ್ಲಿ ಸೈಟ್ ಇಂಜಿನಿಯರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ನಾವು ಫಸ್ಟ್ ಪಾರ್ಟಲ್ಲಿ ನೋಡಿದ ಹಾಗೆ ಕಮರ್ಷಿಯಲ್ ಸ್ಪೇಸ್ ಬಗ್ಗೆ ಹೇಳ್ಕೊಂಡಿದ್ವಿ. ನೆಕ್ಸ್ಟ್ ಪಾರ್ಟಲ್ಲಿ ಅಂದರೆ ರೆಸಿಡೆನ್ಷಿಯಲ್ ಬಿಲ್ಡಿಂಗ್ ಯಾವ ಥರ ಕನ್ಸ್ಟ್ರಕ್ಟ್ ಆಗಿದೆ ಅದ್ರ ಬಗ್ಗೆ ಒಂದು ಟೈಮ್ ನೋಡೋಣ ಬನ್ನಿ. ಓಕೆ, ನಾವು ನೋಡ್ತಿರ್ಬೋದಲ್ಲ, ಇಲ್ಲಿ 70 ಸ್ಟೇರ್ ಕೇಸ್ ಯೂಸ್ ಮಾಡ್ಕೊಂಡಿದ್ದೀವಿ. ಅದೇ ಥರ ಇಲ್ಲಿ MS ರೈಲ್ ಸಹ ಯೂಸ್ ಮಾಡ್ಕೊಂಡಿದ್ದೀವಿ. ಇಲ್ಲಿ ಟೋಟಲ್ ಪ್ಯಾಸೇಜ್ ಬಂದುಬಿಟ್ಟು 3 feet 6 inchವರೆಗೂ ಪ್ಯಾಸೇಜ್ ಬಿಟ್ಟಿದ್ದೀವಿ ನಾವು. ಅದೇ ಥರ ಸೇಫ್ಟಿ ಗ್ರಿಲ್ ಸಹ ಆ್ಯಡ್ ಮಾಡ್ಕೊಂಡಿದ್ವಿ. 3 BHK ಯಾವ ಥರ ಬಿಲ್ಟಪ್ ಆಗಿದೆ ಅಂತ ಒಟ್ಟು ಚೆಕ್ ಮಾಡ್ಕೊಂಬೋಣ. ಈ ಡೋರ್ ಹೈಟ್ ಬಂದುಬಿಟ್ಟು 9 feet by 3.5 feet ಡೋರ್ ಕನ್ಸ್ಟ್ರಕ್ಟ್ ಮಾಡಿದ್ವಿ. ಅದೇ ಥರ ಇದು ಇದು ಯೂಸ್ ಏರಿಯಾ ಬಂದು ಲಿವಿಂಗ್ ಏರಿಯಾ ಮತ್ತು ಡೈನಿಂಗ್ ಏರಿಯಾ ಇದರಲ್ಲಿ ಇನ್ಕ್ಲೂಡ್ ಆಗಿದೆ. ಈ ಕಡೆ ನೋಡ್ತಾ ಇರ್ಬೋದು 3/6 ವಿಂಡೋ ಸಹ ಆ್ಯಡ್ ಮಾಡ್ಕೊಂಡಿದ್ವಿ. ಅದೇ ಥರ ಇಲ್ಲಿ TV ಯೂನಿಟ್ ಮತ್ತು ಒಂದು ಎಕ್ಸ್ಟ್ರಾ ಪ್ಯಾನಲ್ ಮತ್ತು ಸ್ಟೋರೇಜ್ಗೋಸ್ಕರ ಡ್ರಾಯರ್ ಸಮೇತ ಆ್ಯಡ್ ಮಾಡ್ಕೊಂಡಿದ್ವಿ ನಾವು. ಈ TV ಯೂನಿಟ್ ಟೋಟಲ್ ಇದು ಸೈಜ್ ಬಂದುಬಿಟ್ಟು 3 feet by 6 feetವರೆಗೂ TV ಯೂನಿಟ್ಸ್ ಕೊಟ್ಟಿದ್ವಿ ನಾವು. ಓಕೆ, ಇಲ್ಲಿ ನೋಡ್ತಾ ಇದ್ರೆ ಇವಾಗ ನೀವು 7 feet 6 inch ಮತ್ತು 5 feetವರೆಗೂ ಬಾಲ್ಕನಿ ಡೋರ್ ಸಹ ಕೊಟ್ಟಿದ್ದೀವಿ. ಈ ಕಡೆ ನೋಡ್ತಾ ಇರ್ಬೋದು ನಾವು ಟೋಟಲ್ ಏರಿಯಾ ಇದ್ರದ್ದು ಬಾಲ್ಕನಿ ಏರಿಯಾ ಬಂದುಬಿಟ್ಟು 37.14 square feetವರೆಗೂ ಬಾಲ್ಕನಿ ಏರಿಯಾ ಇದೆ. ಇಲ್ಲಿ ನೋಡ್ತಿದ್ರೆ ನೀವು 4x4 ಪೂಜಾ ರೂಮ್ ಕೊಟ್ಟಿದ್ದೀವಿ. ಇದರ ಡೋರ್ ಡೈಮೆನ್ಷನ್ ಬಂದುಬಿಟ್ಟು 6.5 feet by 3 feetವರೆಗೂ ಡೋರ್ ಕೊಟ್ಟಿದ್ದೀವಿ ನಾವು. ನೆಕ್ಸ್ಟ್ ಇದು ಕಿಚನ್ ಏರಿಯಾ. ಕಿಚನ್ ಏರಿಯಾ ಸೈಜ್ ಬಂದುಬಿಟ್ಟು 8 feet 9 inch into 10 feetವರೆಗೂ ಕಿಚನ್ ಏರಿಯಾ ಕೊಟ್ಟಿದ್ದೀವಿ. ಆಲ್ಸೋ ಪ್ರೊವೈಡೆಡ್ ಸಿಂಕ್ ಆಲ್ಸೋ ಪ್ರೊವೈಡೆಡ್. ಅದೇ ಈ ಥರ ನೋಡ್ತಾ ಇರ್ಬೋದು ಕಿಚನ್ ಟೈಲ್ಸ್ ಸ್ಲೈಡಿಂಗ್ ಸಹ ಕೊಟ್ಟಿದ್ದೀವಿ. ಇಲ್ಲಿ ನೋಡ್ತಾ ಇರ್ಬೋದು ನೀವು ಇದರ ಡೈಮೆನ್ಷನ್ ಬಂದುಬಿಟ್ಟು 2.5 feet by 7 feetವರೆಗೂ ಕಿಚನ್ ಸ್ಲ್ಯಾಬ್ ಕೊಟ್ಟಿದ್ದೀವಿ. ಅದೇ ಥರ ಇಲ್ಲಿ ಸ್ಟೋರೇಜ್ಗೋಸ್ಕರ ಇದ್ರೆ ನಾವು ಪ್ರೊಫೈಲ್ ಡೋರ್ ಸಹ ಕೊಟ್ಟಿದ್ದೀವಿ ನಾವು ಇಲ್ಲಿ. ಅದೇ ಥರ ಎಕ್ಸ್ಟ್ರಾ ಸ್ಟೋರೇಜ್ಗೋಸ್ಕರ ಡ್ರಾಯರ್ ಕಬರ್ಡ್ ಸಹ ಕೊಟ್ಟಿದ್ದೀವಿ ನಾವು ಇಲ್ಲಿ. ಅದೇ ಥರ ಅಡ್ಜಸ್ಟ್ಗೋಸ್ಕರ ನಾವು ಸ್ಲೈಡಿಂಗ್ ವಿಂಡೋ ಸಹ ಕೊಟ್ಟಿದ್ದೀವಿ ವಿತ್ ಅಟ್ಯಾಚ್ಡ್ ಗ್ರಿಲ್ಸ್. ಇಲ್ಲಿ ನೋಡ್ತಾ ಇರ್ಬೋದು ನೀವು ಎಕ್ಸ್ಟ್ರಾ ಸ್ಟೋರೇಜ್ಗೋಸ್ಕರ ನಾವು 10 by 2.5ವರೆಗೂ ಸ್ಟೋರೇಜ್ ಕೊಟ್ಟಿದ್ದೀವಿ ನಾವು. ಅದೇ ಯುಟಿಲಿಟಿ ಏರಿಯಾ 58.57 square feetವರೆಗೂ ಯುಟಿಲಿಟಿ ಏರಿಯಾ ಕೊಟ್ಟಿದ್ದೀವಿ. ಅದೇ ಥರ ಇಲ್ಲಿ ಎಕ್ಸ್ಟ್ರಾ ವಾಷಿಂಗ್ಗೋಸ್ಕರ ಒಂದು ನಳ ಸಹ ಕೊಟ್ಟಿದ್ದೀವಿ. ಅದೇ ಥರ ಏನಾದರೂ ಹೀಟರ್ ಇಡಬೇಕಾದ್ರೆ ಅದೊಂದು ಹೈ ವೋಲ್ಟೇಜ್ ಪ್ಲಗ್ ಸಹ ಕೊಟ್ಟಿದ್ದೀವಿ. ಕ್ಲೈಂಟ್ ರಿಕ್ವೈರ್ಮೆಂಟ್ ಪ್ರಕಾರ ಇಲ್ಲಿ ಸಹ ನಾವೊಂದು ಸ್ಟಡಿ ಟೇಬಲ್ ಸಹ ಕೊಟ್ಟಿದ್ದೀವಿ. ಅದೇ ಥರ ಸ್ಟೋರೇಜ್ಗೋಸ್ಕರ ಒಂದು ಕಬರ್ಡ್ ಸಹ ಕೊಟ್ಟಿದ್ದೀವಿ. ಡೋರ್ ಡೈಮೆನ್ಷನ್ ನೋಡ್ತಿರ್ಬೋದು ನೀವು 7.6 into 2.2 inchವರೆಗೂ ಡೋರ್ನ ಪ್ರೊವೈಡ್ ಮಾಡ್ಕೊಂಡಿದ್ದೀವಿ ನಾವು. ಅದೇ 3 feetವರೆಗೂ ಲಾಬಿ ಏರಿಯಾ ಕೊಟ್ಟಿದ್ವಿ. ಅದೇ ಥರ ನೆಕ್ಸ್ಟ್ ಈ ಡೋರ್ ಬಂದುಬಿಟ್ಟು ಈ ಡೋರ್ ಸೈಜ್ ಬಂದುಬಿಟ್ಟು 7 feet 6 inch into 2.2 feetವರೆಗೂ ನಾವು ಡೋರ್ ಕೊಟ್ಟಿದ್ವಿ. ಇದು ಪೇರೆಂಟ್ ಮಾಸ್ಟರ್ ಬೆಡ್ರೂಮ್. ಇದರ ಟೋಟಲ್ ಡೈಮೆನ್ಷನ್ ಬಂದುಬಿಟ್ಟು 10 feet into 12 feet 6 inchವರೆಗೂ ಟೋಟಲ್ ಏರಿಯಾ ಪೇರೆಂಟ್ ಬೆಡ್ರೂಮ್ ಇದೆ. ಇದರಲ್ಲಿ ನೋಡ್ತಾ ಇರ್ಬೋದು ನೀವು 3/6 feetವರೆಗೂ ನಾವು ವಿಂಡೋ ಕೊಟ್ಟಿದ್ದೀವಿ. ಅಟ್ಯಾಚ್ಡ್ ಸ್ಲೈಡಿಂಗ್ ಸಹ ಇದೆ. ಕ್ಲೈಂಟ್ ರಿಕ್ವೈರ್ಮೆಂಟ್ ಪ್ರಕಾರ 5/2 ಡ್ರೆಸ್ಸಿಂಗ್ ಮಿರರ್ ಸಹ ಕೊಟ್ಟಿದ್ದೀವಿ. ಅದೇ ಥರ ವಿತ್ ವಾರ್ಡ್ರೂಮ್ ಸಹ ಇದೆ. ಇದರಲ್ಲಿ ನಾವು ಬ್ಲ್ಯಾಕ್ ಗ್ರಾನೈಟ್ ಸಹ ಯೂಸ್ ಮಾಡ್ಕೊಂಡಿದ್ದೀವಿ ಎಲ್ಲ ಇಲ್ಲಿ ವಿತ್ ಅಟ್ಯಾಚ್ಡ್ ಬಾತ್ರೂಮ್. ಇದ್ರ ಡೈಮೆನ್ಷನ್ ಬಂದುಬಿಟ್ಟು 4 feet 2 inch to 8.6 inch. ಇಲ್ಲಿ ಒಳಗೆ ನೋಡ್ತಿದ್ದೀರಿ ನೀವು ಆ್ಯಂಟಿ ಸ್ಕಿಡ್ ಟೈಲ್ಸ್ ಸಹ ಹಾಕೊಂಡಿದ್ದೀವಿ. ಅದೇ ಥರ ವಿ ಆರ್ ಯೂಸಿಂಗ್ ಜಾಗರ್ ಫಿಕ್ಸಸ್ ಆ್ಯಂಡ್ ಜಾನ್ಸನ್ ಗ್ಲೀಜರ್ ಸಹ ಕೊಟ್ಟಿದ್ದೀವಿ. ಇದು ಚಿಲ್ಡ್ರನ್ ಬೆಡ್ರೂಮ್ ಆಗಿದೆ. ಇದು ಡೋರ್ ಸೈಜ್ ಬಂದುಬಿಟ್ಟು ಇದು 7 feet 6 inch into 2.2 feetವರೆಗೂ ಡೋರ್ ಕೊಟ್ಟಿದ್ದೀವಿ. ಅದೇ ಥರ ಇಲ್ಲಿ ನೋಡ್ತಾ ಇರ್ಬೋದು ನೀವು ಎಕ್ಸ್ಟ್ರಾ ವೆಂಟಿಲೇಷನ್ ಮತ್ತು ಬೆಳಕಿಗೋಸ್ಕರ ಒಂದು ಸ್ಲೈಡಿಂಗ್ ವಿಂಡೋ ಸಹ ಕೊಟ್ಟಿದ್ದೀವಿ 3/6.
ಅದೇ ಥರ ಇಲ್ಲಿ ನೋಡ್ತಿರ್ಬೋದು ವಾರ್ಡ್ರೂಮ್ ಸಹ ಇದೆ ಸ್ಟೋರೇಜ್ಗೋಸ್ಕರ. ಇದನ್ನು ಯಾವ ಮೆಟೀರಿಯಲ್ಸ್ ಅಂದರೆ ಪ್ರೀಮಿಯಂ ಕ್ವಾಲಿಟಿ ಮೆಟೀರಿಯಲ್ಸ್ ಆದಂಥ HDHMR ಪ್ಲೇವುಡ್ ಸಹ ಯೂಸ್ HDHMR ಅಂದರೆ ಹೈ ಡೆನ್ಸಿಟಿ ಹೈ ಮಾಯ್ಚರ್ ರೆಸಿಸ್ಟೆನ್ಸ್ ಕಂಪ್ನಿದ ಪ್ಲೇವುಡ್ ಸಹ ಯೂಸ್ ಮಾಡ್ಕೊಂಡಿದ್ದೀವಿ ವಿತ್ ಅಕ್ರಲಿಕ್ ಶೀಟ್ಸ್ ಥರ. ಇಲ್ಲಿ ನೋಡ್ತಾ ಇರ್ಬೋದು ನೀವು ಕಾಮನ್ ಬಾತ್ರೂಮ್ ಇದು 4.2 ಇಂಚ್ ಇಂಟು 5.8 ಇಂಚ್ವರೆಗೂ ಕಾಮನ್ ಬಾತ್ರೂಮ್ ಕೊಟ್ಟಿದ್ದೀವಿ ವಿತ್ ಜಾಗರ್ ಫಿಟ್ಟಿಂಗ್ಸ್ ಆ್ಯಂಡ್ ಜಾನ್ಸನ್ ಗ್ಲೇಜರ್ ಮತ್ತು ಎಕ್ಸಿಸ್ಟೆನ್ಸ್ ಸಹ ಕೊಟ್ಟಿದ್ದೀವಿ ಒಂದು ನಾವು. ಅದೇ ಆ್ಯಂಟಿ ಸ್ಕಿಡ್ ಟೈಲ್ ಸಹ ಫ್ಲೋರಿಂಗ್ ಕೊಟ್ಟಿದ್ದೀವಿ. ನೀವು ನೋಡ್ತಾ ಇದ್ದೀರಿ ಇವಾಗ ಫಾಲ್ ಸೀಲಿಂಗ್ ಇದೆ. ಯಾವ ಥರ ಮಾಡಿದೆ ಅಂದರೆ POP ಮತ್ತು PVC ಫಾಲ್ ಸೀಲಿಂಗ್ ಮುಖಾಂತರ ನಾವು ಫಾಲ್ ಸೀಲಿಂಗ್ನ ಮಾಡ್ಕೊಂಡಿದ್ದೀವಿ. ಅದೇ ಥರ ಇದು ಇನ್ಕ್ಲೂಡೆಡ್ ಫ್ಯಾನ್ಸು ಲೈಟ್ಸ್ ಸಹ ನಮ್ಮ ಪ್ಯಾಕೇಜಲ್ಲಿ ಇನ್ಕ್ಲೂಡ್ ಆಗಿರುತ್ತೆ. ನೋಡ್ತಿದ್ರೆ ನೀವು UPS ಸ್ವಿಚ್ ಪ್ಯಾನಲ್ ಸಹ ಕೊಟ್ಟಿದ್ದೀವಿ ನಾವಿಲ್ಲಿ. ಅದೇ ಥರ ಮೇಲೆ ನೋಡ್ತಿದ್ರೆ ನೀವು HPL ಸೀಲಿಂಗ್ ಸಹ ಕೊಟ್ಟಿದ್ದೀವಿ ನಾವಿಲ್ಲಿ ವಿತ್ ಅಟ್ಯಾಚ್ಡ್ ಲೈಟ್ಸ್ ಸಹ. ಇಲ್ಲಿವರೆಗೂ ನೀವು ನೋಡಿದ್ರೆ ಸಹಕಾರ ನಗರದಲ್ಲಿ ನಾವು ಯಾವ ಥರ ಪ್ರಾಜೆಕ್ಟ್ ಮಾಡಿದ್ದೀವಿ ಅಂದರೆ ಕಮರ್ಷಿಯಲ್ ಕಮ್ ರೆಸಿಡೆನ್ಷಿಯಲ್ ಪ್ರಾಜೆಕ್ಟ್ ಸಹ ಕನ್ಸ್ಟ್ರಕ್ಟ್ ಮಾಡಿದ್ದೀವಿ. ಅಂದರೆ G+3 ಪ್ರಾಜೆಕ್ಟ್ನ ಕಂಪ್ಲೀಟ್ ಮಾಡಿದ್ದೀವಿ. ಇನ್ನು ಹೆಚ್ಚಿನ ನಿಮ್ಮ ಕನಸಿನ ಮನೆ ಕಟ್ಟೋದಕ್ಕಾಗಿ ನೀವು ಬಿಲ್ಟ್ ಆ್ಯಂಡ್ ಕನ್ಸ್ಟ್ರಕ್ಷನ್ ಕಂಪನಿಯನ್ನು ಕಾಂಟ್ಯಾಕ್ಟ್ ಮಾಡಿ ಅದೇ ಥರ ನಿಮ್ಮ ನೆಚ್ಚಿನ ಮನೆಯನ್ನು ಕಟ್ಟಿಸಿಕೊಳ್ಳಿ. ಥ್ಯಾಂಕ್ ಯು.